ನಮ್ಮ ಕನ್ನಡದ ಜನ ಹೆಂಗಂದ್ರೆ ಯಾರಾದರೂ ಒಂದು ಹೊಸದು ಏನಾದರೂ ಟ್ರೈ ಮಾಡ್ತೀನಿ ಅಂತ ಬಂದ್ರೆ ಅವ್ರನ್ನ ಕೈ ಹಿಡಿದು ಎತ್ತಿ ಆಡಿಸಿ ಬೆಳೆಸಿ ಸೆಲೆಬ್ರಿಟಿ ಮಾಡಿಬಿಡ್ತಾರೆ. ನಮ್ದು ರಾಯಲ್ ಫ್ಯಾಮಿಲಿ. ನಿನ್ನ ರಾಯಲ್ ಫ್ಯಾಮಿಲಿ ಆದ್ರೆ ನಮ್ದು ರಾಯಲ್ ಚಾಲೆಂಜ್ ಫ್ಯಾಮಿಲಿ. ಈ ಸಾಮಾನ್ಯ ಜನರಿಂದನೇ ಸೆಲೆಬ್ರಿಟಿ ಆದ ಕೆಲವೊಬ್ರು ಅವ್ರನ್ನ ಮಿಸ್ಲೀಡ್ ಮಾಡಕತ್ತಾರ. ನಿಮಗೆಲ್ರಿಗೂ ಗೊತ್ತಿರುತ್ತಾ, ಪ್ರೆಸೆಂಟ್ ಸೋ ಕಾಲ್ಡ್ ಇನ್ಫ್ಲುಯೆನ್ಸರ್ಸ್ ಏನಿದಾರಲ್ಲ ಅದ್ರೊಳಗೆ ಸ್ವಲ್ಪ ಮಂದಿ ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ ಮಾಡಕತ್ತಾರ. ಹೆಂಗೆ ಏನು ಅಂತ ಗೊತ್ತಿಲ್ಲ ಕಳ್ಳ. ನಮ್ ತಾಯಿ ಸತ್ ಹೋಗುವೆ, ನಾನಿನ್ನು ಚಿಕ್ಕ ಹುಡುಗ. ನೋಡ್ರಿ, ಏನ್ ಮಾಡಿ ನೋಡೋದು? ಮಾಡ್ರಿ, ಅಯ್ಯೋ ಮಾಡ್ರಿ. ಏನ್ ಮಾತಾಡ್ತಿದ್ರಿ? ಏನ್ ಮಾಡಿ ನೋಡೋದು? ಇದ್ರ ಇಂಪ್ಯಾಕ್ಟ್ ಏನಂದ್ರ, ಬೆಟ್ಟಿಂಗ್ ಆಡೋದ್ರಿಂದ ನಮ್ಮ ಸುತ್ತಮುತ್ತ ಭಾಳ ಜನ ತಮ್ಮ ಜೀವ ಕಳ್ಕೊಂಡಾರ. ಅದ್ರಾಗ ಇವರು ಕೂಡ ಸ್ವಲ್ಪ. ನೀವೇನು ಮಾಡ್ಬೇಕಾಗಿಲ್ಲ, ಸ್ವಲ್ಪ ಗೂಗಲ್ ಹೋಗಿ ಕೇಸಿ ಸರ್ಚ್ ಮಾಡಿದ್ರೆ ಆಯ್ತು, ಇವರೆಲ್ಲ ಅಲ್ಲಿ ಕಾಣ್ತಾರೆ ನಿಮ್ಗೆ. ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ ಮಾಡೋ ಇನ್ಫ್ಲುಯೆನ್ಸರ್ಸ್ಗೆ ಹೇಳೋದು ಇಷ್ಟ, ನಿಮ್ ಕಾರಣ ನೀವೆಲ್ಲ ಹಾಳಾಗೋಯ್ತೀರಾ, ಹಾಳಾಗಿ ಅಕ್ಕುಟ್ಟೋಗಿ ಸತ್ತೋಗ್ಬಿಡ್ತೀರಾ. ಕರೋನಾ ಬಂದು ಎಂತೆಂತವ್ರು ಸಾಯ್ತಾರೆ, ನಿಮ್ಮಂತೂ ಸಾಯ್ತಾ ಇಲ್ಲ. ನಂಗೆ ಅದೇ ಬೇಜಾರ. ನಿಮಗೆ ಸಿಗೋ ಚಿಲ್ಲರೆ ಕಾಸು ಸಲುವಾಗಿ ನಮ್ಮ ದೇಶದ ಫ್ಯೂಚರ್ನ ಹಾಳು ಮಾಡಕ್ಕೆ ಹೋಗ್ಬಿಟ್ರಿ. ನಿಮಗಿರೋ ಪವರ್ ನ್ಯೂಸ್ ಮಾಡ್ಕೊಂಡು 4 ಜನಕ್ಕೆ ಒಳ್ಳೇದು ಮಾಡ್ರಿ. ಅಟ್ಲೀಸ್ಟ್ ಒಳ್ಳೇದು ಮಾಡ್ಲಿಕ್ಕೆ ಆಗ್ಲಿಕ್ಕನ ದಯವಿಟ್ಟು ಇಂಥ ಕಚಡ ಕೆಲಸ ಮಾಡಕ್ಕೆ ಹೋಗ್ಬಿಟ್ರಿ. ಅಣ್ಣ ಯಾರು ಅಂತ ಗೊತ್ತಾಗ್ಲಿಲ್ಲ. ಕೇಳ್ಬಿಟ್ಟೇನು? ನಾನ್ ಯಾರು ಅಂತ ನಾನು ಹೇಳ್ಕೊಳ್ಳೋದು ಚೆನ್ನಾಗಿರಲ್ಲ. ಊರಿನ ಜನ ಎಲ್ಲ ಹಿಂದೆ ಬರ್ತಾವ್ರೆ, ನಾನ್ ಯಾರು ಅಂತ ಅವ್ರ ಹತ್ರ ಕೇಳಿ ತಿಳ್ಕೊ. ಮಾಡ ಸುಳ್ಯ ಮಕ್ಕಳು, ರೈತ ಬೆಳೆದ ಮಾಲನೆ ಹೇಲ್ ತಿನ್ನೋ ಸುಳ್ಯ ಮಕ್ಕಳು ನೀವು. ಸೆಂಟ ಬೆಲೆ ಅದನ್ನ ನಿಮ್ಮ 7 ಮೀಟರ್ ಕುಡಿದೇವ್ರ ಅನ್ನೋದು ನಾನು 2 ಮಾತು ಮುಗಿದು ಅಂತ ಹೇಳೋದು ಬಿಡ್ರಿ.